ಹಾಯ್ ಫ್ರೆಂಡ್ಸ್, ಅಯೋಧ್ಯೆಯಲ್ಲಿ ರಾಮ ಮಂದಿರ ತಲೆ ಎತ್ತಿ ನಿಂತಿದೆ. ಹಾಗಾದ್ರೆ ಈ ರಾಮ ಜನ್ಮಭೂಮಿ ಅಯೋಧ್ಯೆಯ ಭಯಾನಕ ಇತಿಹಾಸ ಗೊತ್ತಾ? ಈ ಜಾಗದಲ್ಲಿ ಮೊದಲು ರಾಮ ಮಂದಿರ ಕಟ್ಟಿಸಿದ್ದು ಯಾರು? ಆ ಮಂದಿರವನ್ನು ಒಡೆದಿದ್ದು ಯಾರು? ಮಸೀದಿ ನಿರ್ಮಾಣವಾಗುವಾಗ ಯಾರ ಆಡಳಿತ ಇತ್ತು? ಮಸೀದಿ ಜಾಗದಲ್ಲಿ ಈಗ ಮಂದಿರ ತಲೆ ಎತ್ತಿದ್ದು ಹೇಗೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಎಳೆ ಎಳೆಯಾಗಿ ಬಿಡಿಸಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಅಯೋಧ್ಯೆ ಸ್ಥಾಪಿಸಿದ್ದು ಯಾರು? ಅಯೋಧ್ಯೆಯನ್ನು ಶ್ರೀರಾಮನ ಪೂರ್ವಜರಾದ ವೈವಸ್ವತ್ ಮನು ಅನ್ನೋರು ಸ್ಥಾಪಿಸಿದ್ರು. ಇಲ್ಲಿಂದ ಅಯೋಧ್ಯೆಯಲ್ಲಿ ಸೂರ್ಯವಂಶದ ಆಳ್ವಿಕೆ ಶುರುವಾಯಿತು. ಮಹಾಭಾರತ ಯುದ್ಧ ಮುಗಿಯುವವರೆಗೂ ಈ ವಂಶವೇ ಆಡಳಿತದಲ್ಲಿತ್ತು. ಸರಯೂ ನದಿ ಪಕ್ಕದಲ್ಲಿರೋ ಈ ಅಯೋಧ್ಯೆಯಲ್ಲೇ ವಿಷ್ಣು ಅವತಾರಿ ಶ್ರೀರಾಮನ ಜನನವಾಯಿತು. ರಾಮನ ಕಾಲದಲ್ಲಿ ಅಯೋಧ್ಯೆ ತುಂಬಾ ಸುಂದರವಾಗಿತ್ತು. ಈ ನಗರವನ್ನು ಸ್ವರ್ಗಕ್ಕೆ ಹೋಲಿಸಲಾಗ್ತಿತ್ತು. ರಾಮನ ನಂತರ ಮಗ ಕುಶ ಅಯೋಧ್ಯೆ ಆಳಿದ. ನಂತರದಲ್ಲಿ ಸೂರ್ಯವಂಶದ 44 ಜನರೇಷನ್ ಇಲ್ಲಿ ಆಳ್ವಿಕೆ ನಡೆಸಿತು. ಈ ವಂಶದ ಕೊನೆಯ ರಾಜ ಅಂದ್ರೆ ಅದು ಬೃಹತ್ಪಲ್ ಅಂತ. ಇವರು ಮಹಾಭಾರತದ ಯುದ್ಧದ ವೇಳೆ ಅರ್ಜುನನ ಮಗ ಅಭಿಮನ್ಯು ಕೈಲಿ ಪ್ರಾಣ ಕಳ್ಕೊಂಡಿದ್ರು. ವಿಕ್ರಮಾದಿತ್ಯ ಕಟ್ಟಿದ ರಾಮ ಮಂದಿರ. ಎಸ್, ಮಹಾಭಾರತ ಮುಗಿದ ಬಳಿಕ ಅಯೋಧ್ಯೆ ತನ್ನ ಮೊದಲಿನ ಚಾಪನ್ನ ಕಳ್ಕೊಳ್ತು. ನಗರ ಅವಸಾನದತ್ತ ಸಾಕ್ತು. ಕ್ರಿಸ್ತಪೂರ್ವ 100ರಲ್ಲಿ ಉಜ್ಜಯಿನಿಯನ್ನು ಆಳುತ್ತಿದ್ದ ರಾಜ ವಿಕ್ರಮಾದಿತ್ಯ. ಇವರು ಒಂದ್ಸಲ ಶಿಕಾರಿ ಮಾಡ್ತಾ ಮಾಡ್ತಾ ಅಯೋಧ್ಯೆಗೆ ಬಂದ್ಬಿಟ್ರು. ಸುಸ್ತಾಯ್ತು ಅಂತ ಸರಯೂ ನದಿ ಪಕ್ಕದಲ್ಲಿದ್ದ ಮಾವಿನ ಮರದ ಬುಡದಲ್ಲಿ ರೆಸ್ಟ್ ಮಾಡೋಕೆ ಕೂತ್ರು. ಆಗ ವಿಕ್ರಮಾದಿತ್ಯಗೆ ಅಲ್ಲಿ ನೆಲದ ಮೇಲೆ ಏನೋ ಹೊಳೆಯುತ್ತಿರುವಂತೆ ಕಾಣಿಸ್ತು. ಏನು ಅಂತ ಹುಡುಕೋಕೆ ಶುರು ಮಾಡಿದ್ರು. ಆದ್ರೆ ಏನೂ ಸಿಗ್ಲಿಲ್ಲ. ಜಸ್ಟ್ ತೇಜಸ್ಸು ಮಾತ್ರ ಹಾಗೇ ಇತ್ತು. ಆಗ ಅಲ್ಲಿಗೆ ಬಂದ ಸಾಧು ಸಂತರು ಇದು ಶ್ರೀರಾಮನ ಭೂಮಿ ಅಂತ ಹೇಳಿದ್ರು. ಜೊತೆಗೆ ಸಾಧುಗಳ ಮಾತಿನಂತೆ ಆ ಜಾಗದಲ್ಲಿ ಒಂದು ದೇವಸ್ಥಾನ ಕಟ್ಟಿಸಿದ್ರು ವಿಕ್ರಮಾದಿತ್ಯ. ಅದೇ ರಿಯಲ್ ರಾಮ ಮಂದಿರ, ಮೂಲ ರಾಮ ಮಂದಿರ. ಕಪ್ಪು ಕಲ್ಲಿನ 84 ಕಂಬಗಳನ್ನು ಹೊಂದಿದ್ದ ದೇವಸ್ಥಾನ ಅದಾಗಿತ್ತು. ವಿಕ್ರಮಾದಿತ್ಯ ಹೆಸರು ತೆಗೆದ ಜಯಚಂದ್. ರಾಜ ವಿಕ್ರಮಾದಿತ್ಯನ ನಂತರ ಬಂದ ಹಲವು ರಾಜರು ಈ ದೇವಸ್ಥಾನವನ್ನ ಅಭಿವೃದ್ಧಿಪಡಿಸಿದ್ರು. ಆದ್ರೆ 11ನೇ ಶತಮಾನದಲ್ಲಿ ಬಂದ ಕನ್ನೌಜ್ನ ರಾಜ ಜಯಚಂದ್ ದೇವಸ್ಥಾನದಲ್ಲಿ ಕೆತ್ತಲಾಗಿದ್ದ ರಾಜ ವಿಕ್ರಮಾದಿತ್ಯನ ಹೆಸರು ತೆಗೆದು ಹಾಕಿದ. ಆ ಜಾಗದಲ್ಲಿ ತನ್ನ ಹೆಸರು ಕೆತ್ತಿಸಿಕೊಂಡ. ಕಾಲ ಕಳೆದಂತೆ ಭಾರತದಲ್ಲಿ ವಿದೇಶಿ ದಾಳಿಕೋರರ ಆಕ್ರಮಣ ಜಾಸ್ತಿ ಆಗ್ತಾ ಹೋಯ್ತು. ಕಾಶಿ, ಮಥುರಾ, ಅಯೋಧ್ಯೆಯಲ್ಲಿ ಹಾವಳಿ ಇಟ್ರು. ದೇವಸ್ಥಾನದ ಮೂರ್ತಿಗಳನ್ನ ಧ್ವಂಸಗೊಳಿಸಿದ್ರು. ಆದ್ರೆ 14ನೇ ಶತಮಾನದವರೆಗೆ ಅಯೋಧ್ಯೆ ರಾಮ ಮಂದಿರ ಮುಟ್ಟಲು ಆಗ್ಲಿಲ್ಲ. ಸಿಕಂದರ್ ಲೋಧಿ ಆಡಳಿತ ಇದ್ದಾಗಲೂ ಇಲ್ಲಿ ದೇವಸ್ಥಾನ ಇತ್ತು. ಆದ್ರೆ ನಂತರ ಭಾರತದಲ್ಲಿ ಮೊಘಲರು ಫುಲ್ ಸ್ಟ್ರಾಂಗ್ ಆದ್ರು. ಅಯೋಧ್ಯೆ ರಾಮ ಮಂದಿರ ಬೀಳಿಸಲು ಹಲವು ಪ್ರಯತ್ನಗಳು ನಡೆದ್ವು. 16ನೇ ಶತಮಾನದಲ್ಲಿ ರಾಮ ಮಂದಿರ ಧ್ವಂಸ. ಮಂದಿರದ ಜಾಗದಲ್ಲಿ ತಲೆ ಎತ್ತಿತು ಮಸೀದಿ. ಫೈನಲಿ ಮೊಘಲರು 1527-28ರಲ್ಲಿ ಅಯೋಧ್ಯೆಯಲ್ಲಿದ್ದ ರಾಮ ಮಂದಿರವನ್ನ ಒಡೆದೇ ಬಿಟ್ರು. ಮೊಘಲ್ ದೊರೆ ಬಾಬರ್ ಆದೇಶದಂತೆ ಆತನ ಸೇನಾಧಿಪತಿ ಮೀರ್ ಬಾಕಿ ಈ ಕೆಲಸ ಮಾಡಿದ್ದ. ಜೊತೆಗೆ ಇದೇ ಮೀರ್ ಬಾಕಿ 1528ರಲ್ಲಿ ದೇವಸ್ಥಾನದ ಜಾಗದಲ್ಲಿ ಮಸೀದಿ ಕಟ್ಟಿಸಿದ. ಈ ಬಗ್ಗೆ ಬಾಬರ್ ಖುದ್ದು ಬರೆದಿರೋ ಬಾಬರ್ ನಾಮಾ ಪುಸ್ತಕದಲ್ಲಿ ಮಾಹಿತಿ ಇದೆ. ಇದಾದ ಬಳಿಕ ಮೊಘಲ್ ದೊರೆಗಳಾದ ಅಕ್ಬರ್ ಮತ್ತು ಜಹಾಂಗೀರ್ ಕಾಲದಲ್ಲಿ ಮಸೀದಿ ಬಳಿಯ ಒಂದಷ್ಟು ಜಾಗವನ್ನು ಹಿಂದೂಗಳಿಗೆ ನೀಡಲಾಯಿತು. ರಾಮನ ಪೂಜೆ ಮಾಡಲು ಅವಕಾಶ ಕೂಡ ನೀಡಲಾಯಿತು. ಆದರೆ ನಂತರ ಬಂದ ಕ್ರೂರಿ ರಾಜ ಔರಂಗಜೇಬ್ ಮಸೀದಿಯನ್ನು ಮತ್ತಷ್ಟು ದೊಡ್ಡ ಮಾಡಿ ಬಾಬರಿ ಮಸೀದಿ ಅಂತ ಹೆಸರಿಟ್ಟ. ಹಿಂದೂಗಳು ರಾಮನ ಜನ್ಮಭೂಮಿಯಲ್ಲೇ ಮಸೀದಿ ಕಟ್ಟಲಾಗಿದೆ, ಬಾಬರಿ ಮಸೀದಿಯ ಗುಂಬಜ್ ಅಡಿಯಲ್ಲೇ ರಾಮನ ಮಂದಿರ ಇದೆ ಅಂತ ವಾದಿಸಿದ್ರು. 1853ರಲ್ಲಿ ಮೊದಲ ಬಾರಿಗೆ ವಿವಾದ. ಆಗೆಲ್ಲ ದೇಶದಲ್ಲಿ ಮೊಘಲರ ಪ್ರಭಾವ ಕಡಿಮೆಯಾಗಿ ಬ್ರಿಟಿಷರ ಆಳ್ವಿಕೆ ಶುರುವಾಗಿತ್ತು. 1853ರಲ್ಲಿ ಮೊದಲ ಬಾರಿಗೆ ರಾಮ ಮಂದಿರ ಜನ್ಮಭೂಮಿ ವಿಚಾರವಾಗಿ ವಿವಾದ ಶುರುವಾಯಿತು. 1859ರಲ್ಲಿ ಬ್ರಿಟಿಷ್ ಸರ್ಕಾರ ಮಸೀದಿ ಒಳಗೆ ಮುಸ್ಲಿಮರಿಗೆ, ಹೊರಗೆ ಹಿಂದೂಗಳಿಗೆ ಪೂಜೆ ಮಾಡಲು ಅವಕಾಶ ನೀಡಿತು. 1885ರಲ್ಲಿ ಮಹೇಂದ್ರ ರಘುವರ್ ದಾಸ್ ಅನ್ನೋರು ಮಸೀದಿ ಹತ್ತಿರವೇ ದೇವಸ್ಥಾನ ನಿರ್ಮಾಣಕ್ಕೆ ಅವಕಾಶ ನೀಡಬೇಕು ಅಂತ ಕೋರ್ಟ್ ಮೆಟ್ಟಿಲೇರಿದ್ರು.
ಆದ್ರೆ ಅವಕಾಶ ಸಿಗ್ಲಿಲ್ಲ. ಇದಾದ್ಮೇಲೆ ಎಲ್ಲವೂ ತಣ್ಣಗಿತ್ತು. ಆದ್ರೆ 1949ರ ಡಿಸೆಂಬರ್ 23ರಂದು ಮಸೀದಿಯಲ್ಲಿ ರಾಮನ ಮೂರ್ತಿ ಸಿಕ್ಕಿತು. ಆಗ ಹಿಂದೂಗಳು ಶ್ರೀರಾಮನೇ ಖುದ್ದು ಮಂದಿರದಲ್ಲಿ ಉದ್ಭವವಾಗಿದ್ದಾರೆ ಅಂತ ಹೇಳಿದ್ರು. ಆದ್ರೆ ಮುಸ್ಲಿಮರು ಯಾರೋ ರಾತ್ರೋರಾತ್ರಿ ಮೂರ್ತಿ ಇಟ್ಟು ಹೋಗಿದ್ದಾರೆ ಅಂತ ಆರೋಪಿಸಿದ್ರು. ಇದಾದ್ಮೇಲೆ ದಂಗೆಯ ಭಯದಿಂದ ಇದನ್ನು ವಿವಾದಿತ ಜಾಗ ಅಂತ ಘೋಷಿಸಿ ಬೀಗ ಹಾಕಿಬಿಡ್ತು. ಇದಾದ್ಮೇಲೂ ಹಲವಾರು ಅರ್ಜಿಗಳನ್ನು ದಾಖಲಿಸಲಾಯಿತು. 1984ರಲ್ಲಿ ಶುರುವಾಯಿತು ಅಸಲಿ ಹೋರಾಟ. 1984ರಲ್ಲಿ ವಿಶ್ವ ಹಿಂದೂ ಪರಿಷತ್ ಒಂದು ಸಮಿತಿ ರಚಿಸಿ ಮಸೀದಿ ಜಾಗದಲ್ಲಿ ದೇವಸ್ಥಾನ ಕಟ್ಟಲು ಅವಕಾಶ ನೀಡಬೇಕು ಅಂತ ಕೇಳಿಕೊಳ್ತು. 1986ರ ಫೆಬ್ರವರಿ 1ರಂದು ಹಿಂದೂಗಳಿಗೆ ಪೂಜೆಗೆ ಅವಕಾಶ ನೀಡಿ ಬೀಗ ತೆಗೆಯುವಂತೆ ಆದೇಶ ಕೊಡ್ತು. 1992ರ ಡಿಸೆಂಬರ್ 6ರಂದು ಇಡೀ ದೇಶದಿಂದ ಹೋದ ಹಿಂದೂ ಸಂಘಟನೆಗಳ ಕರಸೇವಕರು ಮಸೀದಿಯ ವಿವಾದಿತ ಗುಂಬಜ್ ಧ್ವಂಸಗೊಳಿಸಿದ್ರು. ದೊಡ್ಡ ದೊಡ್ಡ ನಾಯಕರೇ ಈ ಕೃತ್ಯದಲ್ಲಿ ಭಾಗಿಯಾಗಿದ್ರು. 2010ರಲ್ಲಿ ಅಲಹಾಬಾದ್ ಹೈಕೋರ್ಟ್ ವಿವಾದಿತ ಜಾಗವನ್ನು ಸುನ್ನಿ ವಕ್ಫ್ ಬೋರ್ಡ್, ರಾಮ ಮಂದಿರ ಮತ್ತು ನಿರ್ಮೋಹಿ ಅಖಾಡದ ನಡುವೆ ಹಂಚಲು ಆದೇಶ ನೀಡಿತು. 2011ರಲ್ಲಿ ಅಲಹಾಬಾದ್ ಹೈಕೋರ್ಟ್ ತೀರ್ಪಿಗೆ ಸುಪ್ರೀಂ ಕೋರ್ಟ್ ತಡೆ ಕೊಡ್ತು. 2017ರಲ್ಲಿ ಅಯೋಧ್ಯೆ ವಿವಾದವನ್ನು ಕೋರ್ಟ್ ಹೊರಗಡೆಯೇ ಇತ್ಯರ್ಥ ಮಾಡಿಕೊಳ್ಳುವಂತೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿತು. ಆದ್ರೆ ಕೋರ್ಟ್ ಹೊರಗೆ ವಿವಾದ ಇತ್ಯರ್ಥ ಸಾಧ್ಯವಾಗಲೇ ಇಲ್ಲ. 2019ರಲ್ಲಿ ಬಂತು ಐತಿಹಾಸಿಕ ತೀರ್ಪು. 2019ರ ಆಗಸ್ಟ್ 1ರಿಂದ ಸುಪ್ರೀಂ ಕೋರ್ಟ್ನಲ್ಲಿ ಅಯೋಧ್ಯೆ ವಿಚಾರವಾಗಿ ಡೈಲಿ ವಿಚಾರಣೆ ಶುರುವಾಯಿತು. ಅದೇ ವರ್ಷ ಅಕ್ಟೋಬರ್ 16ರಂದು ಅಯೋಧ್ಯೆ ವಿಚಾರಣೆ ಅಂತ್ಯವಾಯಿತು. ಕೋರ್ಟ್ ತೀರ್ಪು ಕಾಯ್ದಿರಿಸಿತು. ನವೆಂಬರ್ 9ರಂದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ ಪಂಚ ಸದಸ್ಯ ಪೀಠ ತೀರ್ಪು ಕೊಡ್ತು. ಇದರ ಪ್ರಕಾರ ಅಯೋಧ್ಯೆಯ ವಿವಾದಿತ 2.77 ಎಕರೆ ಜಾಗವನ್ನು ಶ್ರೀರಾಮನಿಗೆ ಅಂದ್ರೆ ರಾಮ ಮಂದಿರಕ್ಕೆ ನೀಡಲಾಯಿತು. ಅದೇ ರೀತಿ ಮಸೀದಿ ನಿರ್ಮಾಣಕ್ಕೆ ಸುನ್ನಿ ವಕ್ಫ್ ಬೋರ್ಡ್ಗೂ ಬೇರೆ ಕಡೆ 5 ಎಕರೆ ಜಾಗ ನೀಡಲಾಯಿತು. ಹೀಗೆ ಶತಮಾನಗಳ ದೊಡ್ಡ ವಿವಾದ ಶಾಂತಿಯುತ ಅಂತ್ಯ ಕಾಣ್ತು. ಸುಪ್ರೀಂ ಕೋರ್ಟ್ ಆದೇಶದಂತೆ ಕೇಂದ್ರ ಸರ್ಕಾರ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಸ್ಥಾಪಿಸಿತು. ರಾಮ ಮಂದಿರ ಜವಾಬ್ದಾರಿಯನ್ನು ಆ ಟ್ರಸ್ಟ್ಗೆ ನೀಡಲಾಯಿತು. 2020ರ ಆಗಸ್ಟ್ 5ರಂದು ಪ್ರಧಾನಿ ಮೋದಿ ರಾಮ ಮಂದಿರ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ್ರು. ಈಗ 18,000 ಕೋಟಿ ರೂಪಾಯಿ ಖರ್ಚಿನಲ್ಲಿ ದೇವಸ್ಥಾನ ನಿರ್ಮಾಣವಾಗಿದ್ದು ಉದ್ಘಾಟನೆಗೆ ರೆಡಿಯಾಗಿ ನಿಂತಿದೆ. ಫ್ರೆಂಡ್ಸ್, ಇದು ಅಯೋಧ್ಯೆ ಮತ್ತು ರಾಮ ಮಂದಿರದ ರೋಚಕ ಇತಿಹಾಸವನ್ನು ತಿಳಿಸಿಕೊಡುವ ಪ್ರಯತ್ನ. ಇದರ ಬಗ್ಗೆ ನಿಮಗೇನು ಅನ್ಸುತ್ತೆ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.